ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾರೋ ಫಸ್ಟ್ ಲೈಕ್ ಮಾಡಿಬಿಟ್ಟು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಈ ವಿಡಿಯೋಗೆ 10 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಜಾಸ್ತಿ ಏನು ಆಸೆ ಇಲ್ಲ. ಅಟ್ಲೀಸ್ಟ್ ನೋಡೋ ಒಂದು 100 ಜನ 200 ಜನ ಆಗಿದ್ರು ಪರವಾಗಿಲ್ಲ. ಅಟ್ಲೀಸ್ಟ್ ಒಂದು 10 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ವಿಚಾರ ಏನು ಅಂತ ಹೇಳಿದ್ರೆ, ಬೆಳಗ್ಗೆನೇ ಒಂದು ಬಕೆಟ್ ಪ್ರೊಮೋ ಬಿಟ್ಟಿದ್ದಾರೆ ಬೇಸ್ಡ್ ಅನ್ನೋ ರಿಷಾ ಅವ್ರ ಮತ್ತೆ ಗಿಲ್ಲಿ ಅವ್ರ ಮಧ್ಯೆ. ಸೊ ಅದ್ಭುತವಾಗಿದೆ. ಸೊ ಅದನ್ನ ನೋಡ್ತಾ ಅದು ನೋಡ್ಬಿಟ್ಟು ಅನಾಲಿಸಿಸ್ ಮಾಡಿಬಿಟ್ಟು ಪ್ರೊಮೋ ಡಿಕೋಡ್ ಮಾಡೋಣ ಬನ್ನಿ. ನೀನ್ ಬಕೆಟ್ ಹಿಡಿತಿದ್ಯಾ ಕಾವ್ಯಂಗೆ? ಆಕ್ಚುಲಿ ವಿಚಾರ ಏನಂತ ಹೇಳಿದ್ರೆ, ಸೊ ನೀವು ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ, ಖರಾಬ್ ಆಗೈತೆ. ವಿಚಾರ ಏನಂತ ಹೇಳಿದ್ರೆ, ಸೊ ಗಿಲ್ಲಿ ಮತ್ತೆ ಕಾವ್ಯ ಮಧ್ಯೆ ಒಂದು ಕಾಮಿಕ್ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಕಾವ್ಯ ಏನಾದ್ರು ಒಂದ್ಸಲ ಗಲಾಟೆ ಮಾಡ್ಬಿಟ್ರೆ ಅವಳ ಜೊತೆ ಮಾತಾಡೋದಿಲ್ಲ, ಅವಳು ಮಾತಾಡಬೇಡ ಅಂತ ಹೇಳಿದ್ರೆ ನಾನು ಯಾವತ್ತೂ ಮಾತಾಡೋದಿಲ್ಲ ಅನ್ನೋ ಒಂದು ರೀತಿ ಬೆಡ್ ಮೇಲೆ ಮಾಡ್ಕೊಂಡು ಅವ್ರಿಗವರು ಚಂದ್ರಪ್ರಭಾ ಅವರು, ಕಾವ್ಯ ಅವರು ಮತ್ತೆ ಗಿಲ್ಲಿ ಅವರು ಪರಸ್ಪರ ಮಾತಾಡ್ಕೊಂತ ಇರ್ತಾರೆ. ಆಪೋಸಿಟ್ ಬೆಡ್ ಅಲ್ಲಿ ಇರುವಂತಹ ಒಂದು ರಿಷಾ ಅವರು, ಸೊ ಹಾಗಾದ್ರೆ ನೀನು ಕಾವ್ಯಗೆ ಬಕೆಟ್ ಹಿಡಿತಿದ್ಯಾ ಅನ್ನೋ ಒಂದು ಮಾತಾಡ್ತಾರೆ. ಸೊ ಇದಕ್ಕೆ ನಮ್ಮ ಗಿಲ್ಲಿ ಅವರು ಅದಕ್ಕೆ ಕೌಂಟರ್ ಕೊಡ್ತಾರೆ, ಸುಮ್ಮನೆ ಹೇಳ್ತಾರ. ಸೊ ಅವರ ಒಂದು ವೇ ಅಲ್ಲಿ ಅವರ ಒಂದು ನಗುಮುಖದಿಂದನೇ ರೀಕೌಂಟರ್ ಕೊಡ್ತಾರೆ ಅವ್ರಿಗೆ. ಸೊ ಅವ್ರಿಗೆ ಉಡ್ದೋಗ್ಬಿಟ್ಟು ನನ್ನ ಕಾಲಿ ಎಲೆಗೆ ಬರಬೇಡ, ಸುಮ್ಮನೆ ಕೂತ್ಕೊ ಅಂತ ಹೇಳಿದಾಗ ನಮ್ಮ ಗಿಲ್ಲಿ ಅವ್ರು ಹೇಳ್ತಾರೆ, ಸೊ ನೀನು ಬಂದಾಗಲೇ ಕಾಮಿಡಿ ಪೀಸ್ ಆಗ್ಬಿಟ್ಟಿದ್ಯಾ, ನೀನೇನು ಮಾತಾಡೋದು, ನೀನು ಆಕ್ಚುಲಿ ನಾನು ಕಾವ್ಯ ಬಕೆಟ್ ಹಿಡಿತಿಲ್ಲ, ನೀನು 15 ಜನಕ್ಕೂ ಬಕೆಟ್ ಹಿಡಿತಿದ್ಯಾ ಅನ್ನೋ ಒಂದು ಮಾತು ಮುಖಾಂತರ ಹೇಳ್ತಿದ್ದಾರೆ. ಸೊ ಇಲ್ಲಿ ಆಕ್ಚುಲಿ ನನ್ಗೆ ಏನೋ ಅನ್ಸಿದ್ದು ಅಂತ ಹೇಳಿದ್ರೆ, ಸೊ ನಿನ್ನೆ ಒಂದು ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ. ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಆ ಬಿಬಿ ಕಾಲೇಜ್ ಟಾಸ್ಕ್ ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಆದ್ಮೇಲೆ, ಆ ಫೋನ್ ಕಾಲ್ ಕನ್ವರ್ಸೇಷನ್ ಆದ್ಮೇಲೆ, ಸೊ ಮಿಡ್ ನೈಟ್ ಅಲ್ಲಿ ಸ್ಪಂದನ ಮತ್ತೆ ರಿಷಾ ಅವರು ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಸೊ ಕೆಲವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ಅದರಲ್ಲಿ ನಮಗೆ ಸ್ಪೆಷಲ್ ಆಗಿ ತೋರಿಸಿದ್ದು ಧ್ರುವಂತ್ ಅವ್ರ ಬಗ್ಗೆ ಮಾತಾಡಿದ್ದು ಮತ್ತೆ ಗಿಲ್ಲಿ ಅವ್ರ ಬಗ್ಗೆ ಮಾತಾಡಿದ್ದು. ಸೊ ರಿಷಾ ಅವ್ರು ಹೇಳ್ತಾರೆ, ಗಿಲ್ಲಿ ಇಸ್ ಎ ಮಾಸ್ಟರ್ ಮೈಂಡ್. ಆಕ್ಚುಲಿ ತುಂಬಾ ಚೆನ್ನಾಗಿ ಕ್ಯಾಮ್ರಾ ಯಾವಾಗ ಝೂಮ್ ಮಾಡ್ತಾರೋ ಅವ್ನಿಗೆ ಅದು ಗೊತ್ತಾಗ್ತಿದೆ, ಅವಾಗ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ದಾನೆ ಅನ್ನೋ ರೀತಿ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ಧ್ರುವಂತ್ ಅವ್ರ ಮೇಲೆ ಇಟ್ಕೊಂಡು, ಸೊ ಧ್ರುವಂತ್ ಅವರು ಇಷ್ಟು ದಿನ ರಕ್ಷಿತನ ಪ್ಲೇ ಕಾರ್ಡ್ ಆಗಿ ಯೂಸ್ ಮಾಡಿದ್ರು, ಇವಾಗ ನೋಡು ಚಂದ್ರಪ್ರಭಾವನ್ನ ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಬೀಳ್ತಿದ್ದಾರೆ. ಸೊ ನಾನು ಯಾಕೆ ಆಟ ಆಡ್ತಿಲ್ಲ, ನಾನು ಆಟ ನೋಡ್ಬಿಟ್ಟೆ ಲಾಸ್ಟ್ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಸ್ಯಾಟರ್ಡೆ ಮತ್ತೆ ಸಂಡೇ ಅಷ್ಟು ಚೆನ್ನಾಗೆಲ್ಲ ಮಾತಾಡಿದ್ರು ಅನ್ನೋ ಒಂದು ಭ್ರಮೆಯಲ್ಲಿ ಬದುಕಿದ್ದಾಳೆ. ಇಷ್ಟೆಲ್ಲ ಓಕೆ, ಮಾತಾಡೋ ಬರದಲ್ಲಿ ಮಾತು ಬಂತು, ಒಪ್ಕೊಳ್ಳೋಣ. ಸೊ ನೆಕ್ಸ್ಟ್ ಇನ್ನೊಂದು ಖರಾಬಾಗಿರೋ 1-2 ಮಾತುಗಳು ಹೇಳೋದು, ಅದೇನು ಅಂತ ಹೇಳಿದ್ರೆ, ಆಟ ಆಡೋಕೆ ನನಗೆ ಬರಲ್ವಾ, ಏನೋ ಒಲಿಂಪಿಕ್ಸ್ ಅಲ್ಲಿ ಏನೋ ಸಾಧನೆ ಮಾಡ್ದಂಗೆ ಎತ್ಕೊಂಬಂದಂಗೆ ಆಟ ಆಡೋಕೆ ನನಗೆ ಬರಲ್ವಾ, ಈ ವಾರ ನಾನೇನು ಅಂತ ತೋರಿಸ್ತೀನಿ ಅನ್ನೋ ಒಂದು ಮಾತು ಇವ್ರಿಗೆ ಸ್ಪಂದನ ಅವ್ರಿಗೆ ಹೇಳ್ತಾ ಇದ್ರು. ಸೊ ಆ ಮಾತನ್ನ ಒಂದು ಅರ್ಥದಲ್ಲಿ ಬಿಂಬಿಸೋದಾದ್ರೆ, ಸೊ ಇವತ್ತು ಗಿಲ್ಲಿ ಮೇಲೆ ಫೋಕಸ್ ಆಗ್ತಿದೆ ಕ್ಯಾಮ್ರಾ ಅನ್ನೋದು ಅವ್ರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ 3 ವಾರ ಆದ್ಮೇಲೆ ವೈಲ್ಡ್ ಕಾರ್ಡ್ ಆಗಿ ಅವ್ರು ಒಳಗಡೆ ಹೋಗಿರೋದು. ಸೊ ಆ ಒಂದು ಕಾರಣದಿಂದ ಇತ್ತೀಚೆಗೆ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ನೆನ್ನೆ ಬಂದ್ಬಿಟ್ಟು ಅವರ ಒಂದು ತಂಗಿ ಮಾತಾಡಿದ್ರು, ವ್ಯಾಲಿಡ್ ಪಾಯಿಂಟ್ ಇದು, ಆಕ್ಚುಲಿ ಅರ್ಥ ಮಾಡ್ಕೊಳ್ಳಿ. ನೆನ್ನೆ ಅವ್ರ ತಂಗಿ ಆ ಫೋನ್ ಕಾಲ್ ಕನ್ವರ್ಸೇಷನ್ ಅಲ್ಲಿ, ಸೊ ನಮ್ಮ ಅಕ್ಕ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ಆ ಕಾಮಿಡಿ ಮಾಡೋದು ಬಿಟ್ಟು ಆಟದ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಇಂಟ್ ಕೊಡ್ತಾರೆ. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು, ಸೊ ಇವತ್ತು ಇಷ್ಟು ದಿನ ಒಂದು ಕಾಮಿಡಿ ಟ್ರ್ಯಾಕ್ ನಡೆಸ್ಕೊಂಡು, ಅಂದ್ರೆ ಅದು ಬಲವಂತವಾದ ಕಾಮಿಡಿ, ಅದೇನೋದು ಪ್ಯೂರ್ ಕಾಮಿಡಿ ಕೂಡ ಅಲ್ಲ. ಸೊ ಗಿಲ್ಲಿ ಜೊತೆ ಆಗಿರ್ಬೋದು, ಚಂದ್ರಪ್ರಭಾ ಜೊತೆ ಆಗಿರ್ಬೋದು, ಅವ್ರು ಏನು ಹೇಳಿದ್ರೆ ಜೋರ್ ನಗೋದ್ ಬಿಟ್ರೆ ಅಮ್ಮ ಏನು ಮಾಡ್ತಾನೆ ಇಲ್ಲ. ಸೊ ಅವ್ರ ತಂಗಿ ಹೇಳಿದ ಪಾಯಿಂಟ್ನ ಮೈಂಡಲ್ಲಿ ಇಟ್ಕೊಂಡು ಇವಾಗ ಗಿಲ್ಲಿ ಮೇಲೆ, ಈ ಮನೇಲಿ ಎಷ್ಟು ಜನ ಇದ್ದಾರೆ ಗೊತ್ತು ಅವ್ರಿಗೆ, ಫೋಕಸ್ ಆಗ್ತಿರೋದು ಗಿಲ್ಲಿ ಮೇಲೆ ಕ್ಯಾಮ್ರಾ ಅಂತ ಹೇಳ್ಬಿಟ್ಟು. ಸೊ ಅವ್ರ ಮೇಲೆ ಖುದ್ದಾಗಿ ಬೇಕಂತಾನೆ ಗಲಾಟೆ ಮಾಡಿದ್ಲು. ಇವರು ಕ್ಯಾಮ್ರಾ ಫೋಕಸ್ ತಗೊಳ್ಳೋದಕ್ಕೆ, ಸ್ಕ್ರೀನ್ ಪ್ರೆಸೆನ್ಸ್ ತಗೊಳ್ಳೋದಕ್ಕೆ ಈ ನಾಟಕ ಮಾಡಿದ್ರು ಅನ್ನೋ ಒಂದು ಭಾವನೆ ನನಗೆ ಬಂತು. ಯಾಕಂತ ಹೇಳಿದ್ರೆ, ಆರಾಮಾಗಿ ಕುತ್ಕೊಂಡು ಕಾವ್ಯ, ಚಂದ್ರಪ್ರಭಾ, ಗಿಲ್ಲಿ ಅವರು ಮಾತಾಡ್ತಿರೋದು, ಅವರವರ ಒಂದು ಬಾಂಡಿಂಗ್ ಚೆನ್ನಾಗಿದೆ, ಅವರ ಬಾಂಡಿಂಗ್ ಅಲ್ಲಿ ಕೆಲವು ಮಾತುಗಳು ಮಾತಾಡ್ತಿದ್ರು. ಸೊ ಇದನ್ನ ಮಾತಾಡುವಾಗ ಹಿಂದೆಯಿಂದ ಧ್ರುವಂತ್ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಹಿಂದೆಯಿಂದ ಫುಲ್ ಕ್ಯೂರಿಯಾಸಿಟಿಯಿಂದ ಕಾಯ್ತಾವ್ರು. ಯಾಕಂದ್ರೆ ಗಲಾಟೆಗಳು ನೋಡೋಕೆ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದು ವಿಚಾರ, ಸೊ ನೆನ್ನೆ ಎಪಿಸೋಡ್ ಆಗೋ ಒಂದು ಮಧ್ಯದಲ್ಲಿ ಧ್ರುವಂತ್ ಅವರು ನಾಮಿನೇಷನ್ ಆಗಿದ್ದಾರೆ ಅಂತ ಹೇಳಿದಾಗ ಅವ್ರು ಯಾವ ತರ ಬಿಹೇವ್ ಮಾಡಿದ್ರು, ಸೊ ಅದ್ ನೆನ್ಪಿಟ್ಕೊಳ್ಳಿ. ಅವ್ರ ಟೀಮಲ್ಲಿ ರಿಷಾ ಅವ್ರ ಟೀಮಲ್ಲಿ ಒಬ್ರು ನಾಮಿನೇಷನ್ ಆಗಿರ್ತಾರೆ. ಧ್ರುವಂತ್ ಅವರು ಆ ಕಡೆಯಿಂದ, ಸೊ ನಾಮಿನೇಷನ್ ಆದ್ರೆ ಅಟ್ಲೀಸ್ಟ್ ಮನೆಯವ್ರನ್ನಾದ್ರೂ ಮಾತಾಡೋದಕ್ಕೆ ಒಂದು ಚಾನ್ಸ್ ಸಿಗುತ್ತೆ, ಖುಷಿ ಪಡಿ ಅಂತ ಹೇಳಿದಾಗ, ಸೊ ಈ ತರ ಪ್ರವಚನಗಳು ಹೇಳೋದ್ ಬಿಟ್ಟರೆ ಇನ್ನೇನು ಮಾಡಲ್ಲ, ಸೊ ಅದು ಇದು ಅಂತ ಮಾತಾಡ್ತಾರೆ. ಸೊ ಇವ್ರ ಗುಣ ಅದು. ಆಕ್ಚುಲಿ ಇವರು ಕೆಲವ್ರನ್ನ ಟಾಂಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಇವರು ಬಕೆಟ್ ಹಿಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆಕ್ಚುಲಿ ಇವಾಗ ಆಪೋಸಿಟ್ ಟೀಮಲ್ಲಿ ಇರೋನ್ ಬಿಟ್ಟು ಆ ಟೀಮಲ್ಲಿ ಯಾರ್ಯಾರು ಇದ್ದಾರೆ, ಸೊ ಅಶ್ವಿನಿ ಗೌಡ ಅವರಾಗಿರ್ಬೋದು, ಸೂರಜ್ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಸೊ ಇವನ್ನೆಲ್ಲನೂ ಬಕೆಟ್ ಹಿಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ನಾನು ಒಂದು ಟಾಸ್ಕ್ ನಡೆಯುತ್ತೆ, ಒಂದು ಫಿಸಿಕಲ್ ಟಾಸ್ಕ್ ನಡೆಯುತ್ತೆ. ಆ ಫಿಸಿಕಲ್ ಟಾಸ್ಕ್ ಅಲ್ಲಿ ಇವರೆಷ್ಟು ಗುಡ್ಡೆ ಆಗೋದು ಅದು ಮಾತ್ರಣ. ಸೊ ನನ್ಗನ್ಸಿದ್ ಏನು ಅಂತ ಹೇಳಿದ್ರೆ, ರಿಷಾ ಅವರು 3 ವೀಕ್ಸ್ ಆದ್ಮೇಲೆ ಬಂದಿರೋದು, ಅವರು ಬಂದಾಗ ಎಷ್ಟು ರಗಡ್ ಆಗಿದ್ರು, ಎಷ್ಟು ಮಾಸಾಗಿ ಎಲ್ರಿಗೂ ವಾರ್ನ ಕೊಟ್ಕೊಂಡು ಒಳಗಡೆ ಬಂದ್ರು, ಆ ಒಂದು ಕಾನ್ಫಿಡೆನ್ಸು ಮನೆಗೆ ಒಳಗಡೆ ಬಂದ್ಮೇಲೆ ಎಲ್ಲೂ ಕಾಣಿಸ್ತಿಲ್ಲ. ಫಸ್ಟ್ ವೀಕಲ್ಲೇನೋ ಗಿಲ್ಲಿ ಬಂದು ವೆಲ್ಕಮ್ ಮಾಡ್ಕೊಂಡ,
ಒಂದು ಟ್ರ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಕಾಮಿಡಿ ಟ್ರ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಸೊ ಆಚೆಗಡೆ ನೋಡ್ಕೊಂಡು ಹೋಗಿರೋರು ಆ ಥರ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಅಲ್ಲಿ ವರ್ಕೌಟ್ ಆಗಿಲ್ಲ. ಸೊ ಇಷ್ಟು ಒಂದು ಇವತ್ತಿನ ಪ್ರೋಮೋ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತೀರಾ ಫಸ್ಟ್ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 10 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಒಂದು ಎಪಿಸೋಡ್ ರಿವ್ಯೂ ಬರುತ್ತೆ. ಸೊ ಅಲ್ಲಿವರೆಗೂ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.